ಭರತನಾಟ್ಯಂ 2 ಮೋಹಿನಿ ಎಟ್ಟಂ. ಎಂತ ಮರ್ರ ಇವರು ಮತ್ತೊಂದ್ಸಲನ ಈ ಮಲಯಾಳಂ ಇಂಡಸ್ಟ್ರಿ ಅವರು ಗೆಲ್ತಾ ಇರೋದು ಸ್ಟಾರ್ಡಮ್ ಇಂದ ಅಲ್ಲ, ಅವರ ಹತ್ರ ಇರುವಂತ ಕಂಟೆಂಟ್ ಆಗಿ ಸ್ಟೋರಿಯಿಂದ. ಅಂಡ್ ಅದನ್ನ ಅವರು ಮತ್ತೆ ಮತ್ತೆ ಪ್ರೂವ್ ಮಾಡ್ತಿದ್ದಾರೆ. ಆಕ್ಚುಲಿ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಈಗ ನಾನು ನೋಡಿರುವಂತ ಮಲಯಾಳಂನ ಈ ಕಾಮಿಡಿ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಹೇಗುಂಟು ಅಂತ ಹೇಳೋದಾದ್ರೆ ಮಸ್ಟ್ ವಾಚ್ ಅಂತೀನಿ. ಯಾಕಂದ್ರೆ ಸಿನಿಮಾದಲ್ಲಿರುವಂತ ಯೂನಿಕ್ ಟ್ರೀಟ್ಮೆಂಟ್ ನಮ್ಮನ್ನ ಸಿನಿಮಾ ನೋಡುವಾಗ ಫುಲ್ ಹಿಡಿದಿಟ್ಕೊಳ್ಳುತ್ತೆ. ಇನ್ನ ಈ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡ ಭಾಷೆಯಲ್ಲೇ ನೋಡೋಕ್ ಸಿಗುತ್ತೆ. ಇನ್ನ ಇದರ ಒನ್ಲೈನ್ ಸ್ಟೋರಿ ಏನು ಅಂದ್ರೆ ಇಲ್ಲಿ ಭರತನ್ ಒಂದು ಆಕ್ಸಿಡೆಂಟ್ ನಲ್ಲಿ ಸತ್ತೋಗ್ತಾನೆ. ಸೊ ಮುಂದೆ ಅವನ ದೊಡ್ಡ ಮಗ ಆದ ಶಶಿಧರನ್ ಅವನ ಫ್ಯಾಮಿಲಿಯನ್ನ ನೋಡ್ಕೊಂತ ಇರ್ತಾನೆ. ಹೀಗೆ ಒಂದು ದಿನ ಒಬ್ಬ ವ್ಯಕ್ತಿ ಬಂದು ಅವರ ಫ್ಯಾಮಿಲಿ ಹತ್ರ ಶಶಿಧರನ ಅಪ್ಪ ಹಾಗೆ ಅವನ ಫ್ರೆಂಡ್ಸ್ ಸೇರಿ ಮಾಡಿದಂತ ಒಂದು ಟೆಂಪಲ್ ಸ್ಕ್ಯಾಮ್ ಬಗ್ಗೆ ಹೇಳಿ ಅವರ ಹತ್ರ 80 lakhs ಡಿಮ್ಯಾಂಡ್ ಮಾಡ್ತಾನೆ. 80 lakhs ಏನಾದ್ರೂ ಕೊಟ್ಟಿಲ್ಲ ಅಂದ್ರೆ ಇಡೀ ಫ್ಯಾಮಿಲಿನ ಬೀದಿಗೆ ತರ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇವಾಗ ಟೆನ್ಷನ್ ಅಲ್ಲಿ ಇರುವಂತ ಶಶಿಧರನ್ ಫ್ಯಾಮಿಲಿ ಅವನನ್ನ ಕನ್ಫ್ಯೂಸ್ ಮಾಡೋ ಪ್ರೋಸೆಸ್ ನಲ್ಲಿ ಅವನನ್ನ ಸಾಯಿಸ್ಬಿಡ್ತಾರೆ. ಸೊ ಇಲ್ಲಿಂದ ಸಿನಿಮಾ ಎಲ್ಲೂ ಕೂಡ ಬೋರ್ ಹೊಡೆದ ರೀತಿ ಫುಲ್ ಎಂಟರ್ಟೈನಿಂಗ್ ಆಗಿ ಇರುತ್ತೆ. ಅಂದ್ರೆ ಸಿನಿಮಾದಲ್ಲಿ ಆ ಶಶಿಧರನ್ ಫ್ಯಾಮಿಲಿ ಅವರು ಆ ಕ್ರೈಮ್ ನ ಮುಚ್ಚಾಕೋಸ್ಕರ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಸರ್ಕಸ್ ಮಾಡ್ತಾರೆ ಅನ್ನೋದನ್ನ ಸಿನಿಮಾದಲ್ಲಿ ತುಂಬಾ ಎಂಟರ್ಟೈನಿಂಗ್ ಆಗಿ ತೋರಿಸೋದಲ್ದೆ ಒಳ್ಳೆ ಥ್ರಿಲ್ಲಿಂಗ್ ಎಲಿಮೆಂಟ್ ಜೊತೆ ತೋರಿಸಿದ್ದಾರೆ. ಪಾಸಿಟಿವ್ಸ್ ಇದರಲ್ಲಿ ಇದ್ದಂತ ಕಾನ್ಸೆಪ್ಟ್ ಪಕ್ಕ ಡಾರ್ಕ್ ಕಾಮಿಡಿ ಜನರ್ಗೆ ಥ್ರಿಲ್ಲರ್ ಎಲಿಮೆಂಟ್ ನ ಪರ್ಫೆಕ್ಟ್ ಆಗಿ ಪ್ರೆಸೆಂಟ್ ಮಾಡಿದ್ದು ಸಿನಿಮಾದಲ್ಲಿ ಸಖತ್ತಾಗಿ ವರ್ಕ್ ಆಯ್ತು. ವರ್ಕ್ ಆಗೋದಲ್ದೆ ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ. ಅಂದ್ರೆ ಸಿನಿಮಾ ಎಲ್ಲೂ ಕೂಡ ಬೋರಿಂಗ್ ಅಂತ ಅನ್ಸೋದೇ ಇಲ್ಲ. ಯಾಕಂದ್ರೆ ಸಿನಿಮಾದಲ್ಲಿ ಒಳ್ಳೊಳ್ಳೆ ಸೀನ್ಸ್ಗಳು ಅವಾಗವಾಗ ಬರ್ತಾ ಇರುತ್ತೆ. ಸೊ ಆದ್ರಿಂದ ಹೋಲ್ ಆಫ್ ದ ಸಿನಿಮಾ ಒಳ್ಳೆ ಮಜಾ ಕೊಡುತ್ತೆ ಅಂತೀನಿ. ನೆಗೆಟಿವ್ಸ್ ಸೊ ಇದು ಕೂಡ ಒಂದು ನಾರ್ಮಲ್ ಮಲಯಾಳಂ ಮೂವಿ ರೀತಿನೇ ಸ್ಲೋ ಆಗಿ ಸ್ಟಾರ್ಟ್ ಆಗಿ ಒಳ್ಳೆ ಎಂಟರ್ಟೈನ್ ಜೊತೆಗೆ ಎಂಡ್ ಆಗುವಂತ ಸಿನಿಮಾ ಇದು. ಅಂದ್ರೆ ಸಿನಿಮಾದ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಪೇಷನ್ಸ್ ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಸೊ ನೀವೇನಾದ್ರೂ ನಾರ್ಮಲ್ ಆಗಿ ಮಲಯಾಳಂ ಮೂವೀಸ್ ಗಳನ್ನ ನೋಡೋರಾಗಿದ್ರೆ ಈ ಸಿನಿಮಾ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನು ಸಿಂಪಲ್ ಆಗಿ ಸಿನಿಮಾ ಹೇಗುಂಟು ಅಂತ ಹೇಳೋದಾದ್ರೆ ಇದೊಂದು ವೆಲ್ ರಿಟರ್ನ್ ಗುಡ್ ವಾಚ್ ಸಿನಿಮಾ ಅಂತೀನಿ. ನಿಮಗೇನಾದ್ರೂ ಒಂದೊಳ್ಳೆ ಕಾಮಿಡಿ ಡ್ರಾಮಾ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಇಷ್ಟ ಆಗೋದಾದ್ರೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಡೆಫಿನೆಟ್ಲಿ ಹೇಳ್ತೀನಿ ಸಿನಿಮಾ ಇಷ್ಟ ಆಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದಂತ ಒಪಿನಿಯನ್. ನೀವೇನಾದ್ರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.